ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತೊಂದು ಸಾಂಪ್ರದಾಯಿಕವಾದ ತಿನಿಸು ನುಚ್ಚಿನುಂಡೆನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಇದನ್ನು ಬೇಳೆಗಳನ್ನು ನೆನೆಸಿ ಅದನ್ನು ರುಬ್ಬಿ ಅದಕ್ಕೆ ಮತ್ತೆ ಮಸಾಲೆ ಎಲ್ಲ ಹಾಕಿ ಕಲಸಿ ಹಬೆಯಲ್ಲಿ ಬೇಯಿಸಿ ಮಾಡುವಂಥದ್ದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಯಾವುದಾದ್ರೂ ಖಾರವಾದ ಚಟ್ನಿ ಅಥವಾ ಮಜ್ಜಿಗೆ ಹುಳಿ ಜೊತೆ ಸರ್ವ್ ಮಾಡ್ತಾರೆ. ಸಾಂಪ್ರದಾಯಿಕವಾಗಿ ಮಜ್ಜಿಗೆ ಹುಳಿ ಜೊತೆ ಸರ್ವ್ ಮಾಡ್ತಾರೆ, ಆದರೆ ನಾನಿಲ್ಲಿ ಒಂದು ಖಾರದ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ಮೊದಲು ನುಚ್ಚಿನುಂಡೆ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಿಗೆ 3 ರಿಂದ 4 ಹಸಿಮೆಣಸಿನಕಾಯಿಯನ್ನು ಹೀಗೆ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನಾನು ಸ್ವಲ್ಪ ಖಾರ ಜಾಸ್ತಿನೇ ಇಟ್ಟಿದ್ದೇನೆ, ಬೇಳೆ ಆಗಿರೋದ್ರಿಂದ. 1 ಇಂಚು ಗಾತ್ರದ ಹಸಿ ಶುಂಠಿನ ಹಾಕಿದ್ದೇನೆ ತುಂಡು ಮಾಡಿ. ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ದಂಟು ಸಮೇತ ಹಾಕಿದ್ದೇನೆ. ಕಡಲೆಬೇಳೆ ಅರ್ಧ ಕಪ್ಪನ್ನು 2 ಗಂಟೆ ಆಗುವಷ್ಟು ನೆನೆಸಿ ಇಟ್ಟಿದ್ದೆ. 2 ಗಂಟೆ ನಂತರ ಅದನ್ನು ನೀರನ್ನೆಲ್ಲ ಬಸ್ದು ಹಾಕಿದ್ದೇನೆ. ಹಾಗೆಯೇ ತೊಗರಿಬೇಳೆ ಕೂಡ ಅರ್ಧ ಕಪ್ ಆಗುವಷ್ಟು ನೆನೆಸಿದ್ದೆ 2 ಗಂಟೆಗಳ ಕಾಲ. ಅದನ್ನು ಕೂಡ ನೀರು ಬಸ್ದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇದರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೀರು ಹಾಕಬಾರ್ದು ಇದಕ್ಕೆ, ಹಾಗೇ ತರಿಯಾಗಿ ರುಬ್ಕೊಳ್ಬೇಕು. ನಿಮಗೆ ಒಂದೇ ಸರಿ ಇದು ತರಿಯಾಗಿ ರುಬ್ಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಬಿ. ಯಾಕಂದರೆ ಒಂದೇ ಸರಿ ಜಾಸ್ತಿ ಹಾಕಿದಾಗ ಕೆಳಗಡೆ ಕೆಲವೊಮ್ಮೆ ನುಣ್ಣಗೆ ಪೇಸ್ಟಾಗಿ ಮೇಲ್ಗಡೆ ಹಾಗೆ ಉಳಿತದೆ. ನಂತರ ಈ ಮಿಶ್ರಣಕ್ಕೆ ತರಿಯಾಗಿ ರುಬ್ಬಿದ ಮಿಶ್ರಣಕ್ಕೆ ಅರ್ಧ ಚಮಚ ಜೀರಿಗೆ, ಚಿಟಿಕೆ ಆಗುವಷ್ಟು ಇಂಗು ಹಾಕಿದ್ದೇನೆ. ಇಂಗು ಹಾಕಲೇಬೇಕಾಗ್ತದೆ ಬೇಳೆಯಿಂದ ಮಾಡ್ತಾ ಇರೋದ್ರಿಂದಾಗಿ. 5 ರಿಂದ 6 ಕರಿಬೇವಿನ ಎಲೆನ ತುಂಡು ಮಾಡಿ ಹಾಕಿದ್ದೇನೆ. ಅರ್ಧ ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪು ಹೆಚ್ಚಿ ಹಾಕಿದ್ದೇನೆ. ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ತೆಂಗಿನಕಾಯಿ ತುರಿಯ ಜೊತೆಗೆ ತೆಂಗಿನಕಾಯಿನ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬೋದು. ತಿನ್ನುವಾಗ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರ್ತದೆ. ನಾನು ಅದನ್ನ ಹಾಕಿಲ್ಲ ಇಲ್ಲಿ. ಹೀಗೆ ಅದನ್ನ ಕಲಸಿ ಇಟ್ಕೊಂಡಿದ್ದೇನೆ. ಈಗ ನೀವು ಇಡ್ಲಿ ಪ್ಲೇಟನ್ನಾದರೂ ಉಪಯೋಗಿಸ್ಬೋದು ಅಥವಾ ಯಾವುದೇ ತಟ್ಟೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಈ ಕುಕ್ಕರ್ನಲ್ಲಿ ಬರ್ತದಲ್ಲ ಅನ್ನ ಬೇಳೆ ಎಲ್ಲ ಜೊತೆಗೆ ಬೇಯಿಸುವಂಥದ್ದು ಬಟ್ಟಲು, ಅದಕ್ಕೆ ಎಣ್ಣೆ ಸವರಿಟ್ಕೊಳ್ತಾ ಇದ್ದೇನೆ. ಇದರಲ್ಲಿ ನಾನೀಗ ಮಾಡಿಟ್ಟ ಮಿಶ್ರಣದಿಂದ ಉಂಡೆನ ಕಟ್ಟಿ ಇಡ್ತೇನೆ. ನೀವು ಉಂಡೆ ಆಕೃತಿ ಆದರೂ ಮಾಡ್ಬೋದು ಅಥವಾ ಮೊಟ್ಟೆ ಆಕೃತಿನೂ ಕೂಡ ಮಾಡ್ಬೋದು. ನಾನು ಈ ರೀತಿ ಮಾಡ್ತಾ ಇದ್ದೇನೆ. ನಿಮಗೆ ಈಗ ಅದು ಉಂಡೆ ಕಟ್ಟಿ ಇಡುವಾಗ ಇದು ಒಡೆದು ಹೋಗ್ಬೋದೇನೋ ಅಂತ ಅನಿಸ್ತದೆ, ಆದರೆ ಅದು ಹಬೆಯಲ್ಲಿ ಬೇಯ್ತಾ ಬೈಂಡಿಂಗ್ ಆಗ್ತದೆ. ನಾನು ಮಾಡಿರುವ ಪ್ರಮಾಣದಲ್ಲಿ ಒಟ್ಟು 11 ನುಚ್ಚಿನುಂಡೆ ಈ ಗಾತ್ರದ್ದು ಆಗಿದೆ. ಇಲ್ಲಿ ಕುಕ್ಕರಿಗೆ 2 ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೇನೆ. ಹಾಗೆಯೇ ಒಂದು ಪ್ಲೇಟ್ ಅಡಿ ಇಡ್ತಾ ಇದ್ದೇನೆ. ಮುಚ್ಚಳನ ಮುಚ್ಚಿ ನೀರು 1 ಕುದಿ ಬರೋ ತನಕ ಕಾದು ನಂತರ ಇದರಲ್ಲಿ ನಾನು ನುಚ್ಚಿನುಂಡೆ ಮಾಡಿಟ್ಟಿದ್ದನ್ನು ಇಡ್ತೇನೆ. ಪ್ರೆಷರ್ ಕುಕ್ಕರ್ ಮುಚ್ಚಬಾರ್ದು. ಹೀಗೆ ಒಂದು ಪ್ಲೇನ್ ಮುಚ್ಚಳ ಮುಚ್ಚಿ ಅದರಲ್ಲಿ ಒಳಗಡೆ ಹಬೆಯಲ್ಲೇ ಬೇಯೋ ಥರ ಮಾಡ್ಕೊಳ್ಬೇಕು. ದೊಡ್ಡ ಉರಿಯಲ್ಲಿ ಒಂದು 15 ನಿಮಿಷ ಹಬೆಯಲ್ಲಿ ಬೆಂದರೆ ಸಾಕಾಗ್ತದೆ. ಇದೀಗ ರೆಡಿಯಾಗಿದೆ. ನಾನು ಖಾರವಾಗಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿರೋ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡಿದ್ದೇನೆ. ನಿಮಗೆ ಇಷ್ಟವಾದ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಬೋದು. ಮಜ್ಜಿಗೆ ಹುಳಿ ಜೊತೆ ಸಾಂಪ್ರದಾಯಿಕವಾಗಿ ಸರ್ವ್ ಮಾಡ್ತಾರೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇವತ್ತಿನ ಈ ಸಾಂಪ್ರದಾಯಿಕ ರೆಸಿಪಿ ನುಚ್ಚಿನುಂಡೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.